ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 77. ಕ್ಷಮಾಳೊಂದಿಗೆ ತಮ್ಮ ನೋವುಗಳನ್ನು ಹಂಚಿಕೊಂಡ ಬಳಿಕ ಅಹಲ್ಯಾದೇವಿಯವರ ಮನಸ್ಸಿಗೆ ಎಷ್ಟೋ ಸಮಾಧಾನವಾದಂತಾಗಿತ್ತು. ಮಗನ ಬರುವಿಕೆಯ ಭರವಸೆ ಮೊದಲಿಗಿಂತ ಬಲವಾಗಿತ್ತು. ಒಂದೇ ದಿನದಲ್ಲಿ ಸುಧಾರಿಸಿಕೊಂಡು ಮರುದಿನವೇ ಕಂಪನಿಗೆ ಹೋಗುವಷ್ಟು ಚೇತರಿಸಿಕೊಂಡಿದ್ದರಾದರೂ ಮನೆಯಲ್ಲಿ ಕ್ಷಮಾಳನ್ನು ಒಬ್ಬಳನ್ನೇ ಬಿಟ್ಟು ಹೋಗುವುದು ಹೇಗೆಂದು ಸುಮ್ಮನಾದರು. ಅಮ್ಮ, ಇವತ್ತು ನಮ್ಮ ಮುಂದಿನ ಪ್ರಾಜೆಕ್ಟ್ನ ಬಗ್ಗೆ ಮಾತನಾಡೋದಕ್ಕೆ ವರ್ಮಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಫೌಂಡರ್ ನಮ್ಮ ಕಂಪನಿಗೆ ಬರ್ತಾ ಇದ್ದಾರೆ. ನೀವೇ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಲ್ಲ ಎಂದು ನೆನಪಿಸಿದ ಶ್ರೀಪತಿ, ನೀವು ಇನ್ನೂ ಸುಧಾರಿಸಿಕೊಂಡಿಲ್ಲ ಅಂತ ಹೇಳಿ ಅವರ ಅಪಾಯಿಂಟ್ಮೆಂಟನ್ನು 2 ದಿನ ಮುಂದಕ್ಕೆ ಹಾಕ್ಲಾ ಎಂದು ಕೇಳಿದನು. ಅಹಲ್ಯಾದೇವಿಯವರು ಕ್ಷಮಾಳ ಕಾರಣಕ್ಕಾಗಿಯೇ ಕಂಪನಿಗೆ ಬರುತ್ತಿಲ್ಲವೆಂಬುದು ಶ್ರೀಪತಿಗೂ ತಿಳಿದಿತ್ತು. ಬೇಡ ಮಗು, ಅಪ್ಪಿತಪ್ಪಿಯೂ ಹಾಗೆ ಮಾಡಬೇಡ. ಟೈಮ್ ಅನ್ನೋದು ಎಲ್ರಿಗೂ ಮುಖ್ಯ. ಅವರು ನಮ್ಮ ಕಂಪನಿಯ ಏಳಿಗೆ ನೋಡಿಕೊಂಡು ಹೊಸ ಪ್ರಾಜೆಕ್ಟಲ್ಲಿ ಕೈ ಜೋಡಿಸ್ಬೇಕು ಅಂದ್ಕೊಂಡಿದ್ದಾರೆ. ಹೀಗಿರುವಾಗ ಅವರಿಗೆ ಬೇಸರ ಪಡಿಸೋದು ಎಷ್ಟರ ಮಟ್ಟಿಗೆ ಸರಿ ಹೇಳು? ನೀನು ಕೆಲಸ ಮಾಡು, ಕಂಪ್ನಿಗೆ ಹೋಗಿ ವಿಡಿಯೋ ಕಾನ್ಫರೆನ್ಸಿಂಗಿಗೆ ಟೈಮ್ ಅಡ್ಜಸ್ಟ್ ಮಾಡು, ನಾನು ಇಲ್ಲಿಂದನೇ ಮಾತನಾಡ್ತೀನಿ ಎಂದರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅಮ್ಮನ ಬುದ್ಧಿವಂತಿಕೆ ಅವನ ಸಮಸ್ಯೆಯನ್ನು ಬಗೆಹರಿಸಿತ್ತು. ಸರಿ ಅಮ್ಮ, ತುಂಬ ಒಳ್ಳೆ ಉಪಾಯ, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದ ಶ್ರೀಪತಿ ಇನ್ನೇನು ಕಂಪನಿಗೆ ಹೊರಡಬೇಕು ಎನ್ನುವಷ್ಟರಲ್ಲಿ ಅವನನ್ನು ತಡೆದ ಕ್ಷಮ, ಅಮ್ಮ, ನೀವು ನನ್ನ ಕಾರಣಕ್ಕೆ ಕಂಪನಿಗೆ ಹೋಗ್ತಾ ಇಲ್ಲ ಅನ್ನೋದು ನನಗೂ ಗೊತ್ತುಂಟು. ನೀವು ಏನೂ ಅಂದುಕೊಳ್ಳಿಲ್ಲ ಅಂತ ಅಂದರೆ ನಾನು ನನ್ನ ಗೆಳತಿ ಮೈತ್ರಿಯ ಮನೆಗೆ ಹೋಗಿ ಬರ್ತೇನೆ. ಆಗ ನೀವು ಧಾರಾಳವಾಗಿ ಕಂಪನಿಗೆ ಹೋಗಬಹುದು ಎಂದಳು. ಅಹಲ್ಯಾದೇವಿ ನಗುತ್ತಾ, ಇದಕ್ಕೂ ನನ್ನ ಬಳಿ ಪರ್ಮಿಷನ್ ತೆಗೆದುಕೊಳ್ಬೇಕಾ ಮಗು? ನನಗೇನು ಅಭ್ಯಂತರವಿಲ್ಲ ಎಂದು ಶ್ರೀಪತಿಯ ಮುಖ ನೋಡಿದರು. ಶ್ರೀಪತಿ ಅವರ ಮುಖಚರ್ಯೆ ಅರಿತವನಂತೆ ಡ್ರೈವರ್ ಸತೀಶನನ್ನು ಕರೆದು ಕ್ಷಮಾ ಹೇಳುವ ವಿಳಾಸಕ್ಕೆ ಅವಳನ್ನು ಕರೆದುಕೊಂಡು ಹೋಗಬೇಕೆಂದು ತಿಳಿಸಿದನು. ಅಮ್ಮ, ನಿಮಗೆಂತಕ್ಕೆ ತೊಂದರೆ? ನಾನು ಕ್ಯಾಬ್ ಎಂದು ಅವಳು ಮಾತು ಮುಗಿಸುವುದರೊಳಗಾಗಿ ಮಾತನಾಡಿದ ಶ್ರೀಪತಿ, ತೊಂದರೆ ಏನೂ ಇಲ್ಲ. ಸತೀಶ್ ನಿಮ್ಮನ್ನು ಬಿಟ್ಟು ಮನೆಗೆ ಬರ್ತಾನೆ. ನೀವು ಎಷ್ಟು ಹೊತ್ತು ಬೇಕಾದರೂ ನಿಮ್ಮ ಗೆಳತಿಯ ಮನೆಯಲ್ಲೇ ಕಳಿಬೋದು. ನೀವು ಹೊರಡುವಾಗ ನನಗೊಂದು ಕಾಲ್ ಮಾಡಿ, ನಾನು ಫ್ರೀ ಇದ್ದರೆ ಬರ್ತೀನಿ, ಇಲ್ಲ ಅಂದರೆ ಸತೀಶನನ್ನು ಕಳಿಸ್ತೀನಿ ಎಂದನು. ಅಮ್ಮ ಮಗನ ಉದಾರ ಬುದ್ಧಿಗೆ ಕ್ಷಮಾಳ ಮನಸ್ಸು ತುಂಬಿ ಬಂದಿತು. ಸಾಕ್ಷಾತ್ ಪಾರ್ವತಿ ಮಾತೆಯಂತೆ ಸಾತ್ವಿಕ ಮುಖಭಾವವನ್ನು ಹೊಂದಿರುವ ಅಹಲ್ಯಾದೇವಿ ಅಮ್ಮನಿಗೆ ಗಣೇಶ ಸುಬ್ರಹ್ಮಣ್ಯರಂತೆ 2 ಗಂಡು ಮಕ್ಕಳು. ಒಬ್ಬರೇನೋ ಅಮ್ಮನ ಸೆರಗಿಡಿದು ಹಿಂದೆ ಮುಂದೆ ಸುತ್ತುತ್ತಿರುತ್ತಾರೆ, ಮತ್ತೊಬ್ಬರು ಎಲ್ಲಿದ್ದಾರೋ, ಎಂತ ಮಾಡ್ತಾ ಇದ್ದಾರೋ. ಅವರಿಗೂ ಸಹ ಶ್ರೀಪತಿಯವರಿಗೆ ಇರುವಂತೆ ಒಳ್ಳೆಯ ಸಂಸ್ಕಾರ ಇರಬಹುದೇ? ಖಂಡಿತ ಇರ್ತದೆ. ಅವರು ಕೂಡ ಈ ತಾಯಿಯ ಮಗನೇ ಅಲ್ಲವೇ? ಭಗವಂತ, ಆದಷ್ಟು ಬೇಗ ಛಿದ್ರಗೊಂಡಿರುವ ಈ ತುಂಬು ಸಂಸಾರವನ್ನು ಸರಿಪಡಿಸು. ಗೂಡು ತೊರೆದಿರುವ ಮರಿಹಕ್ಕಿಯನ್ನು ಪುನಃ ತಾಯಿಯ ಮಡಿಲಿಗೆ ಸೇರಿಸು ಎಂದು ಮನದಲ್ಲಿಯೇ ಬೇಡಿಕೊಂಡಳು. ಅವಳು ನಿರ್ವಿಕಾರ ಚಿತ್ತದಿಂದ ಎತ್ತಲೋ ನೋಡುತ್ತಿರುವುದನ್ನು ಗಮನಿಸಿದ ಶ್ರೀಪತಿ, ಕ್ಷಮಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದು ಕೇಳಿಸ್ಲಿಲ್ವಾ ಎನ್ನುತ್ತಾ ಕ್ಷಮಾಳ ಮುಖದ ಮುಂದೆ ಅಡ್ಡಲಾಗಿ ಕೈ ಆಡಿಸಿದನು. ಅವನ ಮಾತಿಗೆ ವಾಸ್ತವಕ್ಕೆ ಬಂದವಳು, ಕೇಳ್ತು, ನೀವು ಹೇಳಿದ ಹಾಗೆಯೇ ಮಾಡ್ತೇನೆ ಎಂದಳು. ಶ್ರೀಪತಿ ಅವಳ ಮಾತಿಗೆ ಮುಗುಳ್ನಕ್ಕನು. ಸರಿ, ಹಾಗಾದರೆ ನಾನು ಬೇಗ ತಯಾರಾಗಿ ಬರ್ತೀನಿ. ಅಹಲ್ಯಾದೇವಿ ಲಘು ಬಗೆಯಿಂದ ತಮ್ಮ ಕೋಣೆಯತ್ತ ನಡೆದರು. ಅವರು ಅತ್ತ ಹೋಗುತ್ತಿದ್ದಂತೆ ಕ್ಷಮಾಳ ಬಳಿ ಬಂದ ಶ್ರೀಪತಿ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದನು. ಅವನ ಈ ಬಗೆಯ ನಡವಳಿಕೆಗೆ ಕ್ಷಮಾ ಒಮ್ಮೆಲೆ ಹೌಹಾರಿದಳು. ಶ್ರೀಪತಿ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ, ಕ್ಷಮಾ, ನಿಮ್ಮಿಂದ ಬಹಳ ಉಪಕಾರವಾಯಿತು. ಅಮ್ಮ ವಿಶೇಷವಾಗಿ ನಿಮಗೆ ಆಹ್ವಾನವಿತ್ತದ್ದು, ಬಲವಂತವಾಗಿ ನಿಮ್ಮನ್ನು ಇಲ್ಲಿಯೇ ಉಳಿಸಿಕೊಂಡದ್ದು ಎಲ್ಲವೂ ಒಳಿತೇ ಆಯಿತು. ನಿಮ್ಮಲ್ಲಿ ಏನೋ ವಿಶೇಷವಾದ ಶಕ್ತಿ ಇದೆ. ಆ ಶಕ್ತಿಯಿಂದಲೇ ಇವತ್ತು ಅಮ್ಮ ಇಷ್ಟು ಬೇಗ ಲವಲವಿಕೆಯಿಂದ ಓಡಾಡ್ತಾ ಇರೋದು. ನಿಮಗೆ ತಿಳಿದಿರೋದಿಲ್ಲ, ಈ ಹಿಂದೆ ಅಂದರೆ ಅಮ್ಮನಿಗೆ ಮೊದಲ ಬಾರಿಗೆ ಹೃದಯಾಘಾತವಾದಾಗ 2 ವಾರಗಳು ಕಳೆದ್ರೂ ಅವರು ಚೇತರಿಸಿಕೊಂಡಿರಲಿಲ್ಲ. ಆದರೆ ಇಂದು 2 ದಿನಕ್ಕೆ ಕಂಪನಿಗೆ ಬರುವಷ್ಟು ಸುಧಾರಿಸಿಕೊಂಡಿದ್ದಾರೆ.
ಅವರು ಬಹಳ ದಿನಗಳ ನಂತರ ಉದ್ಯಾನವನದಲ್ಲಿ ಗಿಡ ಮರಗಳ ಜೊತೆ ಕಾಲ ಕಳೆದಿದ್ದದನ್ನು ಕಂಡು ನನಗೆ ಬಹಳ ಆಶ್ಚರ್ಯವಾಯಿತು. ನನ್ನ ತಾಯಿಯ ಮುಖದಲ್ಲಿ ನಗು ಅರಳಿಸಿ ಅವರಿಗೆ ಏನೂ ಆಗದಂತೆ ನೋಡಿಕೊಂಡಿದ್ದಕ್ಕೆ ನಿಮಗೆ ಎಷ್ಟು ಬಾರಿ ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಸಾಲೋದಿಲ್ಲ ಎನ್ನುತ್ತಾ ಅವಳ ಕೈಗಳನ್ನು ತನ್ನ ಕಣ್ಣುಗಳಿಗೆ ಮುಟ್ಟಿಸಿಕೊಂಡು ಅವಳಿಗೆ ಧನ್ಯವಾದಗಳನ್ನು ತಿಳಿಸಿದನು. ಅವನ ಕಂಬನಿ ತನ್ನ ಕೈಗಳಿಗೆ ಮೆತ್ತಿಕೊಂಡಾಗ ಅವಳಿಗೆ ಪಾಪ ಪ್ರಜ್ಞೆ ಕಾಡಲಾರಂಭಿಸಿತು. ಛೇ, ಇಂತಹ ನಿಸ್ವಾರ್ಥ ಮನೋಭಾವವುಳ್ಳ ವ್ಯಕ್ತಿಯ ಬಗ್ಗೆ ನಾನು ತಪ್ಪು ತಿಳಿದುಕೊಂಡೆನಲ್ಲ ಎಂದು ತನ್ನನ್ನು ತಾನೇ ಶಪಿಸಿಕೊಂಡವಳು, ದಯವಿಟ್ಟು ಪದೇ ಪದೇ ನನ್ನನ್ನು ಹೊಗಳಿ ಮುಜುಗರಕ್ಕೀಡು ಮಾಡಬೇಡಿ ಎನ್ನುತ್ತಾ ತನ್ನ ಕೈಗಳನ್ನು ಹಿಂತೆಗೆದುಕೊಳ್ಳುವಾಗಲೇ ಅಹಲ್ಯಾದೇವಿಯವರ ಆಗಮನವಾಗಿತ್ತು. ಏನು ನಡೀತಿದೆ ಇಲ್ಲಿ ಮಗು ಶ್ರೀಪತಿ, ಏನೋ ಇದೆಲ್ಲ ಎಂದ ಅಮ್ಮನ ಮಾತಿಗೆ ಒಮ್ಮೆಲೆ ತಬ್ಬಿಬ್ಬಾದವನು, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ ಅಮ್ಮ, ಕ್ಷಮಿಸಿ ಎಂದು ತಪ್ಪು ಮಾಡಿದವನಂತೆ ತಲೆ ತಗ್ಗಿಸಿದನು. ಅಯ್ಯೋ, ನಾನು ತಪ್ಪು ತಿಳಿದುಕೊಂಡಂತೆ ಅಮ್ಮನಿಗೂ ತಪ್ಪು ತಿಳುವಳಿಕೆ ಆಯ್ತೇನೋ, ಇದನ್ನು ಈಗಲೇ ನಾನೇ ಸರಿಪಡಿಸಬೇಕು ಎಂದು ಅರ್ಥೈಸಿಕೊಂಡ ಕ್ಷಮ ಏನನ್ನು ಹೇಳುವ ಮುನ್ನವೇ, ಅಲ್ಲ ಮಗು, ನೀನು ಕಂಪನಿಗೆ ಹೋಗೋದಕ್ಕೆ ತಯಾರಾಗೋದು ಬಿಟ್ಟು ಆ ಮಗುವಿನ ಬಳಿ ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ಯಲ್ಲ, ನೀನು ಅಂದುಕೊಂಡಂತೆ ನಾನು ಇಷ್ಟು ಬೇಗ ಗುಣ ಆಗೋದಕ್ಕೆ ಈ ಮಗು ಕ್ಷಮಾಳೆ ಕಾರಣ. ಆದರೆ ನೀನು ಹೀಗೆ ಎಲ್ಲದಕ್ಕೂ ಸಣ್ಣ ಮಕ್ಕಳಂತೆ ಅಳೋದು ನನಗೆ ಇಷ್ಟ ಆಗೋದಿಲ್ಲ. ನೀನೇನು ಯೋಚನೆ ಮಾಡಬೇಡ, ನಾನು ಇನ್ನು 10 ಅಲ್ಲ 20 ಅಲ್ಲ 30 ವರ್ಷಗಳಿಗಿಂತ ಹೆಚ್ಚು ವರ್ಷ ಬದುಕಿರ್ತೀನಿ. ನಿನ್ನ ಮದುವೆ ಮಾಡಿ ನಿನ್ನ ಮಕ್ಕಳೊಂದಿಗೆ ಆಡಿ ಮರಿ ಮಕ್ಕಳನ್ನು ನೋಡಿಕೊಂಡೇ ಜವರಾಯನ ಜೊತೆ ಟ್ರಿಪ್ ಹೋಗೋದು ಎಂದು ತಮಾಷೆಯಾಗಿ ನುಡಿದು ಅವನ ಕಣ್ಣುಗಳನ್ನು ಒರೆಸಿದರು. ಅಂತಹ ಪರಿಸ್ಥಿತಿಯಲ್ಲೂ ಅಹಲ್ಯಾದೇವಿಯವರ ಹಾಸ್ಯ ಪ್ರಜ್ಞೆ ಇಬ್ಬರ ಮುಖದಲ್ಲೂ ಮಂದಹಾಸ ತರಿಸಿತು. ಎಷ್ಟೇ ಆದರೂ ಅಮ್ಮ ಅಮ್ಮನೇ. ಮಗನ ಮನಸ್ಸು ಒಬ್ಬ ತಾಯಿಗಲ್ಲದೆ ಮತ್ತಾರಿಗೆ ತಿಳಿದೀತು? ಮನಸ್ಸಿನಲ್ಲಿಯೇ ಹೇಳಿಕೊಂಡ ಕ್ಷಮ ಅಹಲ್ಯಾದೇವಿಯವರನ್ನು ತೀಕ್ಷ್ಣವಾಗಿ ಗಮನಿಸಿದಳು. 60 ದಾಟಿದ್ದರೂ 50ರಂತೆ ಕಾಣುವ ದೇಹ ಸೌಂದರ್ಯ, ಮಗನ ನೆನಪಿನಲ್ಲಿ ನಿದ್ರೆ ಇಲ್ಲದ ಅದೆಷ್ಟೋ ದಿನಗಳನ್ನು ಕಳೆದುದಕ್ಕಾಗಿ ಕಣ್ಣುಗಳ ಕೆಳಗಿನ ಚರ್ಮದ ಬಣ್ಣ ಬದಲಾಗಿದ್ದರೂ ಕಣ್ಣುಗಳಿಗೆ ರಕ್ಷಣೆ ನೀಡಿದ್ದ ಕಪ್ಪು ಅಂಚುಗಳುಳ್ಳ ಕನ್ನಡಕ ಅದನ್ನೆಲ್ಲ ಮರೆಮಾಚುತ್ತಿತ್ತು. ಯಾವ ಕಾಲೇಜು ಹುಡುಗಿಯರಿಗೂ ಕಡಿಮೆ ಇಲ್ಲವೆಂಬಂತೆ ಲಕ್ಷಣವಾಗಿ ಉಟ್ಟಿದ್ದ ಜರತಾರಿ ಸೀರೆ, ಹಣೆಯಲ್ಲಿದ್ದ ಪುಟ್ಟದಾದ ಕಪ್ಪು ಬೊಟ್ಟು, ಎಂತಹ ಘಟಾನುಘಟಿಗಳ ಮುಂದೆ ನಿಂತು ಗಾಂಭೀರ್ಯದಿಂದ ಮಾತನಾಡುವ ವಾಕ್ಚಾತುರ್ಯ, ಇವೆಲ್ಲವೂ ಅವರ ತಂದೆ ಚಿಕ್ಕಂದಿನಲ್ಲಿ ಕಲಿಸಿದ್ದ ಶಿಸ್ತಿನ ಪಾಠವನ್ನು ನೆನಪಿಸುವಂತಿತ್ತು. ಆದರೂ ಮುಖದಲ್ಲಿ ಏನೋ ಒಂದು ಕೊರತೆ ಕಂಡಿತು. ಬಹುವಾಗಿ ಯೋಚಿಸಿ ಕೊನೆಗೆ ಧೈರ್ಯ ಮಾಡಿ ಹೇಳಿಯೇ ಬಿಟ್ಟಳು, ಅಮ್ಮ, ನಿಮ್ಮ ಸುಂದರವಾದ ಮುಖದಲ್ಲಿ ನಗು ಇರದಿದ್ದರೆ ಸೌಂದರ್ಯಕ್ಕೆ ಬೆಲೆಯೇ ಇಲ್ಲದಂತಾಗ್ತದೆ. ನಿಮಗಾಗಿ ನಾನು 2 ದಿನ ಹೆಚ್ಚಿಗೆ ಇಲ್ಲಿಯೇ ಉಳಿದುಕೊಂಡೆ. ಹಾಗೆ ನನಗಾಗಿ ಇನ್ನೂ ನಿಮ್ಮ ಈ ಮುಖಾರವಿಂದದಲ್ಲಿ ಯಾವಾಗಲೂ ನಗುವಿನ ಕೊರತೆಯಾಗಬಾರದು. ಇದು ನನ್ನ ಕಳಕಳಿ ಎಂದು ಅವರ ಮನಸ್ಸಿನ ನೋವನ್ನು ಕೊಂಚ ಕಡಿಮೆ ಮಾಡುವ ಪ್ರಯತ್ನ ಮಾಡಿದಳು. ಪ್ರೀತಿಯಿಂದ ಅವಳ ತಲೆನೇವರಿಸಿದ ಅಹಲ್ಯಾದೇವಿಯವರು, ಶ್ರೀಪತಿಯಂತಹ ಮಗ, ನಿನ್ನಂತಹ ಎಂದು ತಮ್ಮ ಮಾತನ್ನು ಅರ್ಧಕ್ಕೆ ಮೊಟುಕುಗೊಳಿಸಿ, ನೀವೆಲ್ಲರೂ ಜೊತೆಯಲ್ಲಿದ್ಮೇಲೆ ನಾನೇಕೆ ಚಿಂತಿಸಬೇಕು? ಇನ್ನು ಚಿಂತೆಗಳನ್ನು ಕಂತೆ ಕಟ್ಟಿ ದೂರಕ್ಕೆ ಬಿಸಾಡ್ತೀನಿ, ಸಂತೋಷ ತಾನೇ ಎಂದು ಉತ್ಸುಕರಾಗಿ ಹೇಳಿದರು. ಕ್ಷಮ ನಗುತ್ತಾ ಹೂಗೊಟ್ಟಿದಳು. ಶ್ರೀಪತಿ ಹೊರಬಂದು ಮತ್ತೊಮ್ಮೆ ಸತೀಶನಿಗೆ ಕ್ಷಮಾಳ ವಿಷಯವನ್ನು ನೆನಪಿಸಿ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತನು. ಅಹಲ್ಯಾದೇವಿಯವರು ಕಾರಿನ ಆಸನವನ್ನು ಅಲಂಕರಿಸಿದೊಡನೆ ಕಾರು ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನತ್ತ ಪ್ರಯಾಣ ಬೆಳೆಸಿತು. ಅಲ್ಲ, ಅಮ್ಮ ಆಗಲೇ ಏನು ಹೇಳಿದ್ರಲ್ಲ, ಏನದು? ಶ್ರೀಪತಿಯಂತಹ ಮಗ, ನಿನ್ನಂತಹ ಸೋ ಅಂದರೆ ಸೊಸೆ ಇರ್ಬೋದಾ? ಅಂದರೆ ಅಮ್ಮನಿಗೆ ನನ್ನ ಪ್ರೀತಿಯ ವಿಷಯ ತಿಳಿದಿದೆಯಾ? ನೆನೆಸಿಕೊಂಡವನಿಗೆ ಹೊಟ್ಟೆಯಲ್ಲಿ ಚಿಟ್ಟೆಗಳು ಓಡಾಡಿದಂತಾಯಿತು. ಮೊದಲು ನನ್ನ ಮನದ ಮಾತುಗಳನ್ನು ಕ್ಷಮಾಳಿಗೆ ತಿಳಿಸಿ ಅವಳಿಗೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ತಿಳಿದ ನಂತರ
ಅಮ್ಮನ ಬಳಿ ವಿಷಯವನ್ನು ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಅಮ್ಮನಿಗೆ ವಿಷಯ ಮೊದಲೇ ತಿಳಿದಿದೆ. ಅದು ಹೇಗೆ? ಎಷ್ಟಾದರೂ ಅಮ್ಮ ಅಲ್ವಾ? ಈಗ ಕೆಲವು ಸಮಯದ ಹಿಂದಷ್ಟೇ ಮನೆಯಲ್ಲೂ ಅದರ ಸಾಬೀತಾಯ್ತಲ್ಲ. ನಾನು ಕ್ಷಮಾರೊಂದಿಗೆ ತಪ್ಪಾಗಿ ನಡೆದುಕೊಂಡೇನೋ ಅಂತ ಹೆದರಿಕೊಂಡಿದ್ರೆ ನಾನು ಬಾಯಿ ಬಿಟ್ಟು ಏನನ್ನು ಹೇಳದೆ ಹೋದರೂ ಕ್ಷಮಾಳ ಬಳಿ ಯಾವ ವಿಷಯವನ್ನು ಮಾತನಾಡಿರ್ಬೋದು ಅಂತ ಮೊದಲೇ ಊಹಿಸಿದ್ರು. ಈಗಲೂ ಸಹ ಹಾಗೇನೆ. ನನ್ನ ಪ್ರೀತಿಯ ವಿಷಯ ಅವರಿಗೆ ತಿಳಿದೇ ಆ ರೀತಿ ಮಾತನಾಡಿದ್ದು ಅನಿಸುತ್ತೆ. ಅಮ್ಮನಿಗೆ ನನ್ನ ಪ್ರೀತಿಯ ವಿಷಯ ಮೊದಲೇ ತಿಳಿದಿದ್ದು ಒಳ್ಳೆಯದೇ ಆಯಿತು. ಇನ್ನು ನನ್ನನ್ನು ಹಾಗೂ ಕ್ಷಮಾರನ್ನು ಅವರೇ ಒಂದು ಮಾಡ್ತಾರೆ ಎಂದು ತನ್ನಷ್ಟಕ್ಕೆ ತಾನೇ ಏನೇನೋ ಊಹಿಸಿಕೊಂಡನು. ಅಂದು ಅವನ ಸಂತೋಷಕ್ಕೆ ಪಾರವೇ ಇರದಂತಾಗಿತ್ತು. ಅಹಲ್ಯಾದೇವಿಯವರು ಅತ್ತ ಹೋಗುತ್ತಲೇ ಮೈತ್ರಿಗೆ ಕರೆ ಮಾಡಿದ ಕ್ಷಮ ತಾನು ಮನೆಗೆ ಬರುತ್ತಿರುವ ವಿಷಯ ತಿಳಿಸಿ ವಿಳಾಸದ ಲೊಕೇಶನ್ ಕಳುಹಿಸಲು ಹೇಳಿದಳು. ಹಿಂದಿನ ದಿನ ಕರೆ ಮಾಡಿದಾಗಲೂ ಬರಲು ಆಗುವುದಿಲ್ಲ ಎಂದು ಹೇಳಿದ್ದ ಗೆಳತಿ ಇದ್ದಕ್ಕಿದ್ದಂತೆ ಮನಸ್ಸು ಬದಲಿಸಿರುವುದನ್ನು ಕಂಡು ಮೈತ್ರಿಗೆ ಹೇಳಲಾಗದ ಸಂತೋಷವಾಯಿತು. ನಿನ್ನ ದಾರಿಯನ್ನೇ ಕಾಯ್ತಾ ಇರ್ತೇನೆ, ಬೇಗ ಬಾ ಎಂದ ಮೈತ್ರಿ ತನ್ನ ಮನೆಯ ವಿಳಾಸವನ್ನು ವಾಟ್ಸಪ್ ಮಾಡಿದಳು. ಅದಾಗಲೇ ಸ್ನಾನ ಮಾಡಿ ತಾನು ಬರುವ ದಿನ ಹುಟ್ಟಿದ್ದ ದಿರಿಸನ್ನು ಧರಿಸಿ ತಯಾರಾಗಿದ್ದ ಕ್ಷಮ ಸತೀಶನಿಗೆ ಮೊಬೈಲ್ನಲ್ಲಿದ್ದ ವಿಳಾಸವನ್ನು ತೋರಿಸಿ ಆಗಷ್ಟೇ ಶೆಡ್ನಿಂದ ಹೊರತೆಗೆದಿದ್ದ ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತಳು. ಸತೀಶ ಅವಳು ಹೇಳಿದ ವಿಳಾಸದತ್ತ ಕಾರು ಚಲಾಯಿಸಿದನು. ಶ್ರೀಪತಿಯ ಊಹೆಯಂತೆ ಅಹಲ್ಯಾದೇವಿಯವರು ನಿಜಕ್ಕೂ ಕ್ಷಮಾಳೊಂದಿಗೆ ಆತನ ವಿವಾಹ ಮಾಡಲು ಮುಂದಾಗಿದ್ದಾರೆಯೇ? ಹಾಗಾದಲ್ಲಿ ಕೃಷ್ಣನ ಪ್ರೀತಿಯ ಕಥೆಯೇನು? ಅಹಲ್ಯಾದೇವಿಯವರ ಮಾತಿಗೆ ಕಟ್ಟು ಬಿದ್ದು ಕ್ಷಮ ತನ್ನ ಪ್ರೀತಿಯನ್ನು ಮರೆತು ಶ್ರೀಪತಿಯೊಂದಿಗೆ ಮದುವೆಯಾಗಬೇಕಾಗಿ ಬರುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.